ದನಗಳ ಸಂತೆಯಿಂದ ದನಗಳನ್ನ ಖರೀದಿ ಮಾಡೋದು ಮತ್ತೆ ಈ ದರಿದ್ರ ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಲ್ಲಿ ಹುಡುಗಿಯನ್ನ ಹುಡುಕೋದು ಎರಡೂ ಒಂದೇ ಆಗಿದೆ. ನೀವೇನಾದರೂ ಮದುವೆ ಆಗೋಕೆ ಹುಡುಗಿಯನ್ನ ಹುಡುಕ್ತಾ ಇದ್ರೆ, ಹುಡುಗನನ್ನ ಹುಡುಕ್ತಾ ಇದ್ರೆ ಸಾಧ್ಯವಾದಷ್ಟು ಈ ದರಿದ್ರ ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳನ್ನ ಅವಾಯ್ಡ್ ಮಾಡಿ. ಇಲ್ಲದಿದ್ದರೆ ನಿಮ್ಮ ಜೀವನ ಕೂಡ ನರಕ ಆಗತ್ತೆ. ಯಾಕಪ್ಪ ಅಂತಂದ್ರೆ ಹೆಚ್ಚಾಗಿ ಈ ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಲ್ಲಿ ಮತ್ತೆ ಆ್ಯಪ್ಸ್ಗಳಲ್ಲಿ ಬರಿಗೆಟ್ಟವರು, ದರಿದ್ರಗಳು, ಜಾತೀಯತೆ ಮಾಡುವ ಸಮಾಜ ದ್ರೋಹಿಗಳು, ಧರ್ಮದ ದಂಗೆಗಳನ್ನು ಮಾಡುವವರು, ಭಾಷಾ ವಿವಾದಗಳನ್ನು ಮಾಡುವ ದೇಶದ್ರೋಹಿಗಳು, ಮತ್ತೆ ಜಗಳ ಗಂಟರು, ಹಣವನ್ನ ಅಂತಸ್ತನ್ನ ಸರ್ಕಾರಿ ನೌಕರಿಯನ್ನ ನೋಡಿ ಬಾಯಿ ಬಿಡುವ ಗೋಲ್ಡ್ ಡಿಗ್ಗರ್ಸ್ಗಳು ಮತ್ತೆ ಗೋಲ್ಡ್ ಬೆಗ್ಗರ್ಸ್ಗಳು, ಬ್ಯೂಟಿಯನ್ನ ನೋಡಿ ಹಿಂದೆ ಬೀಳುವ ಸ್ಕರ್ಟ್ ಚೇಜರ್ಸ್ಗಳು ಇವರೇ ಇದರಲ್ಲಿ ಹೆಚ್ಚಾಗಿರ್ತಾರೆ. ಇಂಥವರನ್ನ ಐಡೆಂಟಿಫೈ ಮಾಡುವಲ್ಲಿ ನೀವು ಆಲ್ಮೋಸ್ಟ್ ವಿಫಲರಾಗ್ತೀರಾ. ಇವರೇನಾದರೂ ನಿಮಗೆ ತಗಲಾಕೊಂಡ್ರಪ್ಪ ಅಂತಂದರೆ ನಿಮ್ಮ ಲೈಫು ಕಂಪ್ಲೀಟ್ಲಿ ಹಾಳಾಗತ್ತೆ. ಅದಕ್ಕಾಗಿ ಮದುವೆ ಆಗೋಕೆ ನೀವು ಲೈಫ್ ಪಾರ್ಟ್ನರ್ನ ಹುಡುಕ್ತಾ ಇದ್ದರೆ ಈ ದರಿದ್ರ ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಲ್ಲಿ ನಿಮ್ಮ ಬಯೋಡಾಟಾವನ್ನು ಅಪ್ಲೋಡ್ ಮಾಡಬೇಡಿ. ಅಲ್ಲಿ ಹೋಗಿ ಪ್ರೊಫೈಲನ್ನು ಕ್ರಿಯೇಟ್ ಮಾಡಬೇಡಿ. ಯಾರ್ಯಾರು ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಿಂದ ಲೈಫ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡಿಕೊಂಡು ಮದುವೆ ಆಗಿದ್ದಾರೋ ಅವರ ಡಿವೋರ್ಸ್ ರೇಟ್ ತುಂಬಾ ಜಾಸ್ತಿ ಇದೆ. 10ರಲ್ಲಿ 1 ಅಥವಾ 2 ಮ್ಯಾಕ್ಸಿಮಮ್ ಇಷ್ಟೇ ಮ್ಯಾರೇಜ್ಗಳು ಸಕ್ಸಸ್ಫುಲ್ ಆಗ್ತವೆ, ಮಿಕ್ಕಿದ್ದೆಲ್ಲವೂ ಕೂಡ ಡಿವೋರ್ಸ್ ಆಗ್ತವೆ. ಬಹಳಷ್ಟು ಜನ ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಲ್ಲಿ ತಮ್ಮ ಪ್ರೊಫೈಲನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಲೈಫನ್ನು ಹಾಳು ಮಾಡ್ಕೊಂಡಿದ್ದಾರೆ. ಕೋರ್ಟು ಕಚೇರಿ ಅಂತ ಅಲಿತಾ ಇದ್ದಾರೆ. ಲಕ್ಷಾಂತರ ಕೋಟ್ಯಾಂತರ ದುಡ್ಡನ್ನು ಕಳೆದುಕೊಳ್ಳುವುದಲ್ಲದೆ ಲೈಫನ್ನು ಕೂಡ ಹಾಳು ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ನೀವು ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳನ್ನ ಅವಾಯ್ಡ್ ಮಾಡಿ. ಈ ವಿಡಿಯೋದ ಕೊನೆಗೆ ನಾನು ನಿಮಗೆ ಸೊಲ್ಯೂಷನನ್ನು ಕೊಡುವೆ. ಮೊದಲು ನಾನು ಯಾಕೆ ಈ ರೀತಿ ಹೇಳ್ತಾ ಇರುವೆ ಅನ್ನೋದಕ್ಕೆ ಪ್ರಾಪರ್ ಆದ ಕಾರಣಗಳನ್ನು ಕೊಡುವೆ. ಒಂದು ವೇಳೆ ನೀವೇನಾದರೂ ನಿಮ್ಮದೇ ಆದ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಬಿಟ್ಟು ಅದರಿಂದ ಮನೆಯಲ್ಲೇ ಕುಳಿತುಕೊಂಡ್ಬಿಟ್ಟು ಲಕ್ಷಗಟ್ಟಲೆ ಹಣವನ್ನು ಗಳಿಸುವ ಆಸೆಯನ್ನು ಹೊಂದಿದ್ರೆ, ನಿಮ್ಮ ನಾಲೆಜನ್ನು ಜಗತ್ತಿನೊಂದಿಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈಗಲೇ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ಔಟ್ ಮಾಡಿ. ರೀಸನ್ ನಂಬರ್ 1, ಈ ಮ್ಯಾರೇಜ್ ರಿಲೇಷನ್ಶಿಪ್ ಇದೆಯಲ್ಲ ಇದೊಂದು ಬಾಂಡಿಂಗ್ ಆಗಿದೆ, ಇದು ಶಾಪಿಂಗ್ ಆಗಿಲ್ಲ ಅನ್ನೋದನ್ನು ನೀವು ಕೂಡ ಒಪ್ಪಿಕೊಳ್ತೀರಾ ತಾನೆ. ಹೀಗಿರುವಾಗ ನೀವು ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಲ್ಲಿ ನಿಮ್ಮ ಬಯೋಡಾಟಾವನ್ನು ಅಪ್ಲೋಡ್ ಮಾಡಿದರೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಸ್ವಲ್ಪ ನೋಡಿ ಗೊತ್ತಾಗತ್ತೆ ನಿಮಗೆ. ಅಲ್ಲಿ ಯಾರೂ ಕೂಡ ಕಂಪ್ಯಾಟಿಬಿಲಿಟಿಯ ಬಗ್ಗೆ ನೋಡ್ತಾ ಇಲ್ಲ. ಹುಡುಗ ಹುಡುಗಿ ಒಳ್ಳೆಯವನ ಒಳ್ಳೆಯವಳ ಅಂತ ನೋಡ್ತಾ ಇಲ್ಲ. ಅಲ್ಲಿ ಏನು ನೋಡ್ತಾ ಇದ್ದಾರೆ, ಬರೀ ಶಾಪಿಂಗ್ ಮಾಡ್ತಾ ಇದ್ದಾರೆ. ಹೇಗೆ ನಾವು ಅಮೆಜಾನ್, ಫ್ಲಿಪ್ಕಾರ್ಟ್ನಂತಹ ಕಾಮರ್ಸ್ ಸೈಟ್ಗಳಿಂದ ಪ್ರಾಡಕ್ಟ್ಗಳನ್ನು ನೋಡಿ ಯಾವುದು ಚೀಪಾಗಿ ಸಿಗ್ತಾ ಇದೆ, ಯಾವುದು ಬೆಟರ್ ಇದೆ ಅಂತೇಳಿ ಖರೀದಿ ಮಾಡ್ತೀವೋ ಅದೇ ರೀತಿಯಲ್ಲಿ ಈ ಹುಡುಗರನ್ನು ಮತ್ತು ಹುಡುಗಿಯರನ್ನು ಮಾರಾಟ ಮಾಡೋ ಥರ ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲರೂ ಕೂಡ ಶಾಪಿಂಗ್ ಮಾಡ್ತಾ ಇದ್ದಾರೆ. ಹುಡುಗರು ಹುಡುಗಿಯರ ಬ್ಯೂಟಿಯನ್ನು ನೋಡ್ತಾ ಇದ್ದಾರೆ ಮತ್ತು ಹುಡುಗಿಯರು ಹುಡುಗರ ಸ್ಯಾಲ್ರಿ ಎಷ್ಟಿದೆ, ಜಾಬ್ ಎಲ್ಲಿದೆ, ಪ್ರಾಪರ್ಟಿ ಎಷ್ಟಿದೆ ಅಂತ ಹೇಳಿಬಿಟ್ಟು ಅವರು ಕೂಡ ಒಂಥರದ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬ್ಯೂಟಿ ಪ್ರಾಪರ್ಟಿ ಬಿಸ್ನೆಸ್ ಆಗ್ತಾ ಇದೆ, ಒಂಥರದ ಬಿಸ್ನೆಸ್ ಟ್ರಾನ್ಸಾಕ್ಷನಲ್ ಆಗ್ತಾ ಇದೆ. ಇಲ್ಲಿ ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗಲ್ಲ. ಅಲ್ಲಿ ಏನು ಹೈಲೈಟ್ ಮಾಡಿರ್ತಾರಪ್ಪ ಅಂತಂದರೆ ಹೈಟು, ವೇಟು, ಸಿಟಿ, ಜಾಬ್ ಏನಿದೆ, ಇನ್ಕಮ್ ಎಷ್ಟು ಬರ್ತಾ ಇದೆ, ಪ್ರಾಪರ್ಟಿ ಎಷ್ಟಿದೆ, ಫೇರ್ ಕಾಂಪ್ಲೆಕ್ಷನ್ ಅಂದರೆ ಮೈಬಣ್ಣ ಯಾವ ರೀತಿ ಇದೆ, ಈ ರೀತಿಯಲ್ಲಿ ಲಿಸ್ಟಿಂಗನ್ನು ಮಾಡಿರ್ತಾರೆ. ಹೇಗೆ ಪ್ರಾಡಕ್ಟ್ ಲಿಸ್ಟಿಂಗಲ್ಲಿ ಕ್ಯಾಟ್ಲಾಗ್ಸ್ಗಳನ್ನು ಹಾಕಿರ್ತಾರೋ ಅದೇ ರೀತಿ ಇಲ್ಲಿ ಹುಡುಗನಿಗೂ ಕೂಡ ಒಂದು ಕ್ಯಾಟ್ಲಾಗ್ ಮಾಡಿರ್ತಾರೆ, ಹುಡುಗಿಗೂ ಕೂಡ ಒಂದು ಕ್ಯಾಟ್ಲಾಗ್ ಮಾಡಿರ್ತಾರೆ. ಇದನ್ನೇ ಅಲ್ಲಿ ಮ್ಯಾಚ್ ಮೇಕಿಂಗ್ ಮಾಡ್ತಾರೆ. ನೀವು ಯಾವುದೇ ಮ್ಯಾಟ್ರಿಮೋನಿಯಲ್ ಸೈಟ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗಲ್ಲಿ ಮೊದಲು ಏನು ಕಾಣಿಸುತ್ತಪ್ಪ ಅಂತಂದರೆ ಹುಡುಗಿಯ ಬ್ಯೂಟಿ ಕಾಣಿಸುತ್ತೆ, ಹುಡುಗನ ಪ್ರಾಪರ್ಟಿ ಮತ್ತು ಸ್ಯಾಲ್ರಿ ಕಾಣಿಸುತ್ತೆ. ಇದರ ಮೇಲೇ ನಿಮ್ಮ ಕಣ್ಣು ಗುಡ್ಡೆಗಳು ಹೋಗ್ತವೆ. ಸೊ ಈ ರೀತಿ ಇರುವಾಗ ಇಲ್ಲಿ ಏನು ಮಾಡ್ದಂಗಾಯ್ತು, ಶಾಪಿಂಗೇ ಮಾಡ್ದಂಗಾಯ್ತು. ನಾನು ಮತ್ತೊಂದು ಸರ್ತಿ ರಿಪೀಟ್ ಆಗಿ ಹೇಳ್ತಾ ಇರುವೆ, ಮದುವೆಯ ರಿಲೇಷನ್ಶಿಪ್ಪು ಬಾಂಡಿಂಗ್ ಆಗಿದೆ, ಕಂಪ್ಯಾಟಿಬಿಲಿಟಿ ಆಗಿದೆ, ಶಾಪಿಂಗ್ ಅಲ್ಲ. ನೀವು ಇಲ್ಲಿ ಹೋಗಿ ನಿಮ್ಮ ಲೈಫ್ ಪಾರ್ಟ್ನರ್ನ ಶಾಪಿಂಗ್ ಮಾಡಿದರೆ ಅನಂತರ ನೀವೇ ಪಶ್ಚಾತ್ತಾಪವನ್ನು ಅನುಭವಿಸ್ತೀರಾ, ಇದಂತೂ ಗ್ಯಾರಂಟಿ. ರೀಸನ್ ನಂಬರ್ 2, ಈ ದರಿದ್ರ ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಿಂದ ಹಾನಿಕಾರಕ ಸಾಮಾಜಿಕ ಪಿಡುಗುಗಳಿಗೆ ಮತ್ತಷ್ಟು ಬಲ ಸಿಗ್ತಾ ಇದೆ. ನಮ್ಮ ಸಮಾಜ ಮತ್ತಷ್ಟು ಕೆಟ್ಟದಾಗ್ತಾ ಹೋಗ್ತಾ ಇದೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ಈ ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಿಂದ ಕಾಸ್ಟಿಸಮ್, ಕ್ಲಾಸಿಸಮ್ ಮತ್ತು ಕಲರಿಸಮ್ ಹೆಚ್ಚಾಗ್ತಾ ಇದೆ.
ನೀವು ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಲ್ಲಿ ನೋಡಿ, ಅಲ್ಲಿ ಕಂಪಲ್ಸರಿಯಾಗಿ ಜಾತಿ ಮತ್ತು ಧರ್ಮ ಅಂತೇಳಿ ಒಂದು ಕಾಲಮ್ ಇರುತ್ತೆ. ಅದರಲ್ಲಿ ಟಿಕ್ ಮಾರ್ಕ್ ಹಾಕೋದಿರುತ್ತೆ. ಕಂಪಲ್ಸರಿಯಾಗಿ ನಮ್ಮ ಜಾತಿಯವರೇ ಬೇಕು, ನಮ್ಮ ಧರ್ಮದವರೇ ಬೇಕು ಅಂತೇಳಿ ಅಲ್ಲಿ ಒಂದು ಆಪ್ಷನ್ ಇರುತ್ತೆ. ಸೊ ಇದರಿಂದ ಏನಾಯಿತು, ಜಾತೀಯತೆ ಅನ್ನೋ ಸಾಮಾಜಿಕ ಪಿಡುಗು ಈ ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಿಂದ ಮತ್ತಷ್ಟು ಶಕ್ತಿಯನ್ನು ಪಡಿತಾ ಇದೆ. ಇದು ಸಮಾಜ ದ್ರೋಹವಲ್ಲದೆ ಮತ್ತೇನು? ಅಲ್ಲಿ ಹುಡುಗ ಹುಡುಗಿ ಒಳ್ಳೆ ಉಳಿದಾಳ ಇದನ್ನು ನೋಡ್ತಾ ಇಲ್ಲ, ಎಷ್ಟು ಎಜುಕೇಟೆಡ್ ಆಗಿದ್ದಾಳೆ ಇದನ್ನು ನೋಡ್ತಾ ಇಲ್ಲ, ಜಾತಿ ಧರ್ಮವನ್ನು ನೋಡ್ತಾ ಇದ್ದಾರೆ. ಮತ್ತು ಕ್ಲಾಸಿಸಮ್ ಹೆಚ್ಚಾಗ್ತಾ ಇದೆ. ಇದರಿಂದ ಸ್ಟೇಟಸ್ ಗೇಮ್ಗಳನ್ನು ಆಡ್ತಾ ಇದ್ದಾರೆ ಜನ. ಅಲ್ಲಿ ನೋಡಿ, ಇಷ್ಟೇ ಎಕರೆ ಜಮೀನಿರೋ ಹುಡುಗ ಬೇಕು, ಗೌರ್ಮೆಂಟ್ ನೌಕರಿ ಇರುವ ಹುಡುಗ ಬೇಕು, ಮತ್ತು ಪ್ರಾಪರ್ಟಿ ಚೆನ್ನಾಗಿರಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರಬೇಕು, ಮಂತ್ಲಿ 10 ಲಕ್ಷ 20 ಲಕ್ಷ ಸ್ಯಾಲ್ರಿ ಬರಬೇಕು, ಹುಡುಗಿ ಅದೇ ಥರ ಇರಬೇಕು, ಬ್ಯೂಟಿಫುಲ್ ಆಗಿರಬೇಕು, ಹಾಟ್ ಆಗಿರಬೇಕು, ಸೆಕ್ಸಿ ಆಗಿರಬೇಕು. ಈ ಥರನಾದ ಎಲ್ಲ ಕಂಡೀಷನ್ಗಳು ಅಲ್ಲಿವೆ ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಲ್ಲಿ. ಇದರಿಂದ ಕಾಸ್ಟಿಸಮ್ನ ಜೊತೆಗೆ ಕ್ಲಾಸಿಸಮ್ ಕೂಡ ಹೆಚ್ಚಾಗ್ತಾ ಇದೆ, ಮತ್ತು ಕಲರಿಸಮ್ ಕೂಡ ಹೆಚ್ಚಾಗ್ತಾ ಇದೆ. ಅಲ್ಲಿ ಹುಡುಗ ಹುಡುಗಿಯ ಮೈಬಣ್ಣವನ್ನು ನೋಡಿ ಜಡ್ಜ್ ಮಾಡ್ತಾ ಇದ್ದಾರೆ, ಅವನ ಸ್ಯಾಲ್ರಿಯನ್ನು ನೋಡಿ ಜಡ್ಜ್ ಮಾಡ್ತಾ ಇದ್ದಾರೆ. ಇಲ್ಲೇನಾಯಿತು, ಈಕ್ವ್ಯಾಲಿಟಿ ಹಾಳಾಯಿತು. ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳು ಈಕ್ವ್ಯಾಲಿಟಿಗೆ ಮತ್ತು ಪ್ರೋಗ್ರೆಸಿವ್ ಥಿಂಕಿಂಗ್ಗೆ ಅಪೋಸಿಟ್ ಆಗಿವೆ. ಈ ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳು ಸಮಾಜದಲ್ಲಿರುವ ಜಾತೀಯತೆಯನ್ನು, ಮೇಲು ಕೀಳು ಅನ್ನೋ ಭಾವನೆಯನ್ನು ನಿರ್ಮೂಲನೆ ಮಾಡುವ ಬದಲು ಮತ್ತಷ್ಟು ಜಾಸ್ತಿ ಮಾಡ್ತಾ ಇವೆ. ರೀಸನ್ ನಂಬರ್ 3, ಆಲ್ಮೋಸ್ಟ್ ಆಲ್ ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳೆಲ್ಲವೂ ಕೂಡ ಫೇಕ್ ಆಗಿವೆ, ಮತ್ತು ಅವುಗಳಲ್ಲಿರುವ ಪ್ರೊಫೈಲ್ಗಳು ಕೂಡ 90%ಗಿಂತಲೂ ಜಾಸ್ತಿ ಫೇಕ್ ಆಗಿವೆ. ಅಲ್ಲಿ ಜನ ಸುಳ್ಳು ಹೇಳ್ತಾರೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ಹುಡುಗರು ಮಂತ್ಲಿ 50,000 ಗಳಿಸ್ತಾ ಇದ್ದರೆ 2 ಲಕ್ಷ ದುಡಿತಾ ಇದ್ದೀನಿ ಅಂತೇಳಿ ಹಾಕಿಬಿಡ್ತಾರೆ. ಬೇಗನೆ ಮ್ಯಾಚ್ ಆಗುತ್ತೆ, ಬೇಗನೆ ಹುಡುಗಿ ಸಿಗ್ತಾಳೆ ಅನ್ನೋ ಭರದಲ್ಲಿ. ಇನ್ನು ಹುಡುಗಿಯರು ಫುಲ್ಲಿ ಮೇಕಪ್ ಮಾಡ್ಕೊಂಡಿರುವ ಫೋಟೋಗಳನ್ನು ಹಾಕ್ತಾರೆ, 4-5 ವರ್ಷದ ಹಳೆ ಫೋಟೋಗಳನ್ನು ಹಾಕ್ತಾರೆ, ಸಿಕ್ಕಾಪಟ್ಟೆ ಫಿಲ್ಟರ್ಗಳನ್ನು ಯೂಸ್ ಮಾಡಿರುವ ಫೇರ್ ಫೋಟೋಗಳನ್ನು ಹಾಕ್ತಾರೆ, ಚೀಟ್ ಮಾಡ್ತಾರೆ. ಹುಡುಗರು ಮತ್ತು ಹುಡುಗಿಯರು ಇಬ್ಬರು ಕೂಡ ಕಳರಿಯಾಗಿದ್ದಾರೆ. ಹುಡುಗಿಯರು ತಮ್ಮ ಅಗ್ಲಿನೆಸ್ಸನ್ನು ಮುಚ್ಚಿಡುವ ಪ್ರಯತ್ನ ಮಾಡಿದರೆ, ಹುಡುಗರು ತಮ್ಮ ಪವರ್ಟಿಯನ್ನು ಮುಚ್ಚಿಡುವ ಪ್ರಯತ್ನ ಮಾಡ್ತಾರೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ಬಹಳಷ್ಟು ಜನ ಹುಡುಗ ಹುಡುಗಿಯರು ಈ ಮ್ಯಾಟ್ರಿಮೋನಿಯಲ್ ಪ್ರೊಫೈಲ್ಗಳಲ್ಲಿ ಅವರ ಜಾತಿಯನ್ನು, ಅವರ ಧರ್ಮವನ್ನು, ಅವರ ಎಜುಕೇಷನಲ್ ಡೀಟೇಲ್ಸನ್ನು, ಅವರ ಜಾಬ್ ಡೀಟೇಲ್ಸನ್ನು, ಬಿಸ್ನೆಸ್ ಡೀಟೇಲ್ಸನ್ನು ಫೇಕ್ ಹಾಕಿರ್ತಾರೆ, ಸುಳ್ಳು ಹಾಕಿರ್ತಾರೆ. 10ನೇ ಕ್ಲಾಸು 12ನೇ ಕ್ಲಾಸ್ ಓದಿದ್ರು ಕೂಡ ಡಿಗ್ರಿ ಆಗಿದೆ ಅಂತ ಹಾಕ್ತಾರೆ, ಡಿಪ್ಲೊಮಾ ಓದಿದ್ರು ಕೂಡ ಇಂಜಿನಿಯರಿಂಗ್ ಆಗಿದೆ ಅಂತ ಹಾಕ್ತಾರೆ, ಮತ್ತು PG ಆಗಿದೆ ಅಂತ ಹಾಕ್ತಾರೆ. 50,000 ಸಂಬಳ ಇರುವ ಜಾಬ್ ಇದ್ದರೆ 2 ಲಕ್ಷದ ಜಾಬ್ ಇದೆ ಅಂತಂತಾರೆ. ಮತ್ತು ಇವರ ಎಲ್ಲ ಪ್ರಾಪರ್ಟಿ, ಜಮೀನು, ಮನೆ ಎಲ್ಲ ಕೂಡ ಇವರ ತಾತನ ಹೆಸರಲ್ಲಿ, ತಂದೆ ಹೆಸರಲ್ಲಿದ್ದರೂ ಕೂಡ ಎಲ್ಲವೂ ಹುಡುಗನ ಹೆಸರಲ್ಲೇ ಇದೆ ಅಂತೇಳಿ ಸುಳ್ಳು ಹೇಳ್ಬಿಡ್ತಾರೆ. 2 ಎಕರೆ ಜಮೀನಿದೆ ಅಂತಂದರೆ 20 ಎಕರೆ ಜಮೀನಿದೆ ಅಂತ ಹೇಳ್ತಾರೆ. ಈ ರೀತಿ ಆಲ್ಮೋಸ್ಟ್ ಆಲ್ ಸುಳ್ಳೇ ಹೇಳ್ತಾರೆ, ಮತ್ತು ಆಲ್ಮೋಸ್ಟ್ ಆಲ್ ಫೇಕ್ ಪ್ರೊಫೈಲ್ಗಳನ್ನೇ ಕ್ರಿಯೇಟ್ ಮಾಡಿರ್ತಾರೆ. ಕಾರಣ ಒಂದೇ, ಬೇಗನೆ ಮದುವೆ ಆಗಬೇಕು, ಬೇಗನೆ ಒಂದು ಬಕ್ರಾ ಸಿಗಬೇಕು ಅಂತೇಳಿ ಈ ರೀತಿ ಮಾಡ್ತಾರೆ. ಮತ್ತು ಎಷ್ಟೋ ಜನ ಆಲ್ರೆಡಿ ಅವರಿಗೆ ಮದುವೆ ಆಗಿರುತ್ತೆ, ಡಿವೋರ್ಸಿಗೆ ಅಪ್ಲೈ ಮಾಡಿರ್ತಾರೆ, ಅದನ್ನು ಮುಚ್ಚಿಟ್ಟು ಇಲ್ಲಿ ಮತ್ತೆ ಹುಡುಗನನ್ನು ಹುಡುಕ್ತಾ ಇರ್ತಾರೆ. ಇನ್ನೂ ಅವರಿಗೆ ಕೋರ್ಟ್ನಿಂದ ಅಫಿಷಿಯಲ್ ಆಗಿ ಡಿವೋರ್ಸ್ ಪೇಪರ್ಸ್ ಬಂದಿರಲ್ಲ, ಆದರೂ ಕೂಡ ಎಲ್ಲ ಪೇಪರ್ಸ್ ಕ್ಲಿಯರ್ ಇವೆ ಅಂತೇಳಿ ಹಾಕಿರ್ತಾರೆ. ಈ ರೀತಿ ಬರೀ ಮೋಸ ಮಾಡ್ತಾರೆ, ವಂಚನೆ ಮಾಡ್ತಾರೆ, ಸುಳ್ಳು ಹೇಳ್ತಾರೆ. ಮ್ಯಾಕ್ಸಿಮಮ್ ಪ್ರೊಫೈಲ್ಗಳು ಫೇಕ್ ಆಗಿರ್ತವೆ. ನಿಮಗೆ ಬೇಗನೆ ಮದುವೆ ಆಗಬೇಕಾಗಿರುತ್ತೆ, ಹೀಗಾಗಿ ನೀವು ಈ ಎಲ್ಲ ಪ್ರೊಫೈಲ್ಗಳನ್ನು ವೆರಿಫೈ ಮಾಡುವ ಗೋಜಿಗೆ ಹೋಗಲ್ಲ. ಇನ್ನು ಮ್ಯಾಟ್ರಿಮೋನಿಯಲ್ ಸೈಟ್ಸ್ದವರಿಗೆ ಬಿಸ್ನೆಸ್ ಆಗ್ತಾ ಇರುತ್ತೆ, ದುಡ್ಡು ಬರ್ತಾ ಇರುತ್ತೆ, ಅವ್ರು ಯಾಕೆ ಎಲ್ಲ ಪ್ರೊಫೈಲ್ಗಳನ್ನು ವೆರಿಫೈ ಮಾಡಿಬಿಟ್ಟು ಫೇಕ್ ಆಗಿರೋದನ್ನು ರಿಮೂವ್ ಮಾಡ್ತಾರೆ. ಮ್ಯಾಟ್ರಿಮೋನಿಯಲ್ ಸೈಟ್ಸ್ದವ್ರಿಗೇನು ದುಡ್ಡು ಬಂದರೆ ಸಾಕಪ್ಪ, ಲಿಸ್ಟಿಂಗ್ ಆಗುತ್ತೆ, ದುಡ್ಡು ಬರುತ್ತೆ. ನಿಮ್ಮ ಮದುವೆ ಆದ್ರೇನು ಬಿಟ್ಟರೇನು, ಮದುವೆ ಆದ ನಂತರ ನೀವು ಡೈವರ್ಸ್ ಮಾಡಿಕೊಂಡು ಹಾಳಾಗೋದ್ರೇನು, ಅವ್ರಿಗೇನು ವ್ಯತ್ಯಾಸ ಆಗೋದಿದೆ. ಜಸ್ಟ್ ಅವರು ಬಿಸ್ನೆಸ್ ಮ್ಯಾನ್ಗಳಂತಂದರೆ ಅದೇ ಥರ ನೋಡ್ತಾರೆ. ಯಾವುದೇ ಪ್ರೊಫೈಲ್ಗಳನ್ನು ಅವರು ಸೀರಿಯಸ್ಲಿ ವೆರಿಫೈ ಮಾಡಿರಲ್ಲ. ಎಲ್ಲ ಪ್ರೊಫೈಲ್ಗಳಿಗೂ ಕೂಡ ಕಾಮನ್ ಆಗಿ ಅವರು ವೆರಿಫೈಡ್ ಪ್ರೊಫೈಲ್ ಅಂತಲೇ ಹಾಕಿರ್ತಾರೆ. ನಂಬರ್ 4, ಈ ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಲ್ಲಿ ಫೈನಾನ್ಷಿಯಲ್ ಸ್ಕ್ಯಾಮ್ಗಳು ಕೂಡ ಸಿಕ್ಕಾಪಟ್ಟೆ ನಡೀತವೆ. ಮೊದಲಿಗೆ ಈ ಮ್ಯಾಟ್ರಿಮೋನಿಯಲ್ ಸೈಟ್ದವರೇ ನಿಮ್ಮೊಂದಿಗೆ ಒಂದು ಫೈನಾನ್ಷಿಯಲ್ ಸ್ಕ್ಯಾಮನ್ನು ಮಾಡ್ತಾರೆ. ಅದೇನಪ್ಪ ಅಂತಂದರೆ, ನೀವು ನಾರ್ಮಲ್ ಅಕೌಂಟನ್ನು ಕ್ರಿಯೇಟ್ ಮಾಡಿರ್ತೀರ, ನಿಮಗೆ ಕಾಲ್ ಮಾಡಿ ಪ್ರೆಷರ್ ಹಾಕೋಕ್ಕೆ ಕ್ರಿಯೇಟ್ ಮಾಡ್ತಾರೆ. ನಿಮಗೆ ಆ ಮ್ಯಾಚ್ ಬಂದಿದೆ, ಈ ಮ್ಯಾಚ್ ಬಂದಿದೆ, ಅವ್ರ ಪ್ರೊಫೈಲ್ ನೋಡಿದಾಳೆ, ಅವಳು ನೋಡಿದಾಳೆ ಅಂತ ಹೇಳ್ಬಿಟ್ಟು ನಿಮ್ಮ ಕಡೆಯಿಂದ ದುಡ್ಡು ಕಿತ್ಕೊಂಡ್ಬಿಟ್ಟು ನಿಮಗೆ ಅಲ್ಲಿ ಪೇಯ್ಡ್ ಪರ್ಚೇಸನ್ನು ಮಾಡೋಕ್ಕೆ ಹೇಳ್ತಾರೆ. ಅದಾದ ನಂತರ ನೀವು 1 ವಾರ 15 ದಿವಸ ನೋಡ್ತೀರ, ನಿಮಗೆ ಯಾವುದೂ ಮ್ಯಾಚು ಬರಲ್ಲ, ಯಾರೂ ಕಾಲು ಮಾಡಲ್ಲ, ಯಾರೂ ಕೇಳೋದು ಇಲ್ಲ. ಅದಾದ ನಂತರ ಮತ್ತೆ ಇವರೇ ಕಾಲ್ ಮಾಡ್ತಾರೆ, ನಿಮ್ಮ ಪರ್ಸನಾಲಿಟಿ ಚೆನ್ನಾಗಿದೆ, ನಿಮ್ಮ ಜಾಬ್ ಚೆನ್ನಾಗಿದೆ, ನಿಮ್ಮ ಹುಡುಗಿ ಬ್ಯೂಟಿಫುಲ್ ಆಗಿದ್ದಾಳೆ, ನೀವೇನು ಮಾಡಿ ನಮ್ಮ ಪ್ರೀಮಿಯಂ ಸರ್ವಿಸನ್ನು ಪರ್ಚೇಸ್ ಮಾಡಿ, ಇಲ್ಲವೇ VIP ಸರ್ವಿಸನ್ನು ಪರ್ಚೇಸ್ ಮಾಡಿ, ನಿಮಗೆ ತುರಂತಾಗಿ ಥಟ್ ಅಂತೇಳಿ ಮ್ಯಾಚ್ಗಳು ಬರ್ತವೆ, ಬೇಗನೆ ನಿಮ್ಮ ಹುಡುಗಿಯ ಮದುವೆ ಆಗುತ್ತೆ ಅಂತೇಳಿ ರೀಲ್ ಬಿಡ್ತಾರೆ.
ಸೊ ಈ ರೀತಿ ರೈಲ್ ಬಿಡೋದ್ರಿಂದ ಪೇರೆಂಟ್ಸ್ಗಳಾಗಿರಲಿ, ಖುದ್ದು ನೀವೇ ಮದುವೆ ಆಗೋರೇ ಇದ್ರು ಕೂಡ ಬೇಗನೆ ಮದುವೆ ಆಗುತ್ತೆ, ಬೇಗನೆ ಹುಡುಗ ಹುಡುಗಿ ಸಿಗ್ತಾಳೆ ಅಂತೇಳಿ ಅವರ ಪ್ರೀಮಿಯಂ ಸರ್ವಿಸನ್ನು, VIP ಸರ್ವಿಸನ್ನು ತಗೊತೀರಾ. ಅದಾದ ನಂತರ ಅವ್ರು ಏನು ಕೇರ್ ಮಾಡಲ್ಲ. ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಲ್ಲಿ ಸಾವಿರಾರು ಪ್ರೊಫೈಲ್ಗಳಿರ್ತವೆ, ಅಲ್ಲೊಂದು ಸಿಸ್ಟಮ್ ಇರುತ್ತೆ, ನೀವೇನು ಡಾಟಾ ಕೊಟ್ಟಿರ್ತೀರೋ ಅದರ ಅಪೋಸಿಟ್ ಆಗಿ ಮ್ಯಾಚಿಂಗ್ ಬರುತ್ತೆ ಅಷ್ಟೇ. ಇವರೇನು ಸ್ಪೆಷಲ್ ಕೇರ್ ತೊಗೊಳ್ಳಲ್ಲ, ಏನಿಲ್ಲ. ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಲ್ಲಿ ಎಷ್ಟು ಪ್ರೊಫೈಲ್ಗಳು ಕ್ರಿಯೇಟ್ ಆಗಿರ್ತಾವೋ ಎಲ್ಲರೂ ಕೂಡ ದರಿದ್ರಗಳೇ ಇರ್ತಾರೆ, ಬರಗೆಟ್ಟವರೇ ಇರ್ತಾರೆ. ಸೊ ಅಲ್ಲಿ ಯಾರು ಕೂಡ VIP ಪರ್ಸನ್ಗಳು ಬರಲ್ಲ. ನಾನಂತೂ ಒಂದು ಮ್ಯಾಟ್ರಿಮೋನಿಯಲ್ ಸೈಟ್ಸ್ನಲ್ಲಿ ಪಾರ್ಟ್ನರ್ ಆಗಿ ಕೂಡ ಕೆಲಸ ಮಾಡ್ತಾ ಇರುವೆ, ನಿಮಗೆ ಗೊತ್ತಿದೆ. ಯಾವುದೇ ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಲ್ಲಿ 1 ಕೋಟಿಗಿಂತಲೂ ಜಾಸ್ತಿ ದುಡಿಯುವ ಗಂಡ್ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ಬಂದು ಅಲ್ಲಿ ಲಿಸ್ಟಿಂಗ್ ಮಾಡಲ್ಲ. ವರ್ಷಕ್ಕೆ 3 ರಿಂದ 5 ಲಕ್ಷ, ಮ್ಯಾಕ್ಸಿಮಮ್ ಅಂತಂದರೆ 7-8 ಲಕ್ಷ ಗಳಿಸುವ ಇದೇ ರೀತಿ ಏನಿರ್ತಾರಲ್ಲ ಅಪ್ಪರ್ ಮಿಡಲ್ ಕ್ಲಾಸ್ನವರು, ಇವರೇ ಬಂದು ಲಿಸ್ಟಿಂಗ್ ಮಾಡಿರ್ತಾರೆ. ಇವರೇ ಅಲ್ಲಿ ವರ್ಷಕ್ಕೆ 20 ಲಕ್ಷ ಸ್ಯಾಲ್ರಿ ಇದೆ, 30 ಲಕ್ಷ ಸ್ಯಾಲ್ರಿ ಇದೆ ಅಂತೇಳಿ ರೀಲ್ ಬಿಡ್ತಾ ಕುಂತಿರ್ತಾರೆ. ಸೊ ಈ ಫೈನಾನ್ಷಿಯಲ್ ಸ್ಕ್ಯಾಮು ಅಲ್ಲಿ ಆಗುತ್ತೆ. ಮೊದಲು ಮ್ಯಾಟ್ರಿಮೋನಿಯಲ್ ಸೈಟ್ದವರೇ ನಿಮ್ಮೊಂದಿಗೆ ಸ್ಕ್ಯಾಮ್ ಮಾಡ್ತಾರೆ. ಇನ್ನು ಹುಡುಗರೊಂದಿಗೆ ಮತ್ತೊಂದು ಸ್ಕ್ಯಾಮ್ ಏನಾಗತ್ತಪ್ಪ ಅಂತಂದರೆ, ಇವರಲ್ಲಿ ಬಿಟ್ಟಿರ್ತಾರೆ 20 ಲಕ್ಷ ಇದೆ, 30 ಲಕ್ಷ ಇದೆ ಅಂಥೇಳಿ. ಅಲ್ಲಿ ಹ್ಯಾಕರ್ಗಳೇ ಹುಡುಗಿಯರ ಹೆಸರಿನಿಂದ, ಹುಡುಗರ ಹೆಸರಿನಿಂದ ಪ್ರೊಫೈಲ್ಗಳನ್ನು ಕ್ರಿಯೇಟ್ ಮಾಡ್ತಾರೆ ಮತ್ತು ನಿಮ್ಮೊಂದಿಗೆ ಮನಿ ಎಕ್ಸ್ಟಾರ್ಷನ್ ಗೇಮ್ಗಳನ್ನು ಆಡ್ತಾರೆ. ಅಲ್ಲಿಂದ ನಿಮ್ಮ ಮೊಬೈಲ್ ನಂಬರನ್ನು ತೊಗೊತಾರೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಹುಡುಗಿಯ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿಸ್ತಾರೆ, ನಿಮ್ಮನ್ನು ನೈಸ್ ಮಾಡಿಸ್ತಾರೆ, ಫೇಕ್ ಲವ್ ರಿಲೇಷನ್ಶಿಪ್ಗಳಲ್ಲಿ ನಿಮ್ಮನ್ನು ಬೀಳಿಸ್ತಾರೆ, ನಿಮ್ಮ ದುಡ್ಡನ್ನು ದೋಚ್ತಾರೆ. ಈ ರೀತಿ ಬಹಳಷ್ಟು ಜನರದೊಂದಿಗೆ ಸ್ಕ್ಯಾಮ್ ಆಗಿದೆ, ಫ್ರಾಡ್ ಆಗಿದೆ. ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಲ್ಲಂತೂ ಇದು ಕಾಮನ್ ಆಗಿದೆ. ರೀಸನ್ ನಂಬರ್ 5, ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಲ್ಲಿ ಹೆಣ್ಮಕ್ಕಳೊಂದಿಗೆ ಹೆಚ್ಚಾಗಿ ಸೆಕ್ಸುವಲ್ ಸ್ಕ್ಯಾಮ್ಗಳು ಕೂಡ ಆಗ್ತವೆ. ಬಹಳಷ್ಟು ಜನ ಹುಡುಗರು ಮತ್ತು ಮದುವೆಯಾಗಿರುವ ಗಂಡಸರು ಇದನ್ನು ಡೇಟಿಂಗ್ ಆ್ಯಪ್ಸ್ನ ಥರ ಯೂಸ್ ಮಾಡ್ತಾರೆ. ಯಾಕಪ್ಪ ಅಂತಂದರೆ ಡೇಟಿಂಗ್ ಆ್ಯಪ್ಸ್ಗಳಿಗೆ ಕಂಪೇರ್ ಮಾಡಿದರೆ ಮ್ಯಾಟ್ರಿಮೋನಿ ಆ್ಯಪ್ಸ್ಗಳು ತುಂಬಾ ಚೀಪ್ ಆಗಿವೆ. ಹೀಗಾಗಿ ಬಹಳಷ್ಟು ಜನ ಹುಡುಗರು, ಮದುವೆ ಆಗಿರುವ ಗಂಡಸರು, ಡಿವೋರ್ಸ್ ಆಗಿರುವ ಗಂಡಸರು, ಮುದುಕರು ಇವುಗಳನ್ನು ಡೇಟಿಂಗ್ ಆ್ಯಪ್ಸ್ ಥರ ಯೂಸ್ ಮಾಡ್ತಾ ಇರ್ತಾರೆ. ಬರೀ ಇಲ್ಲಿ ಬಂದು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಇನ್ನು ಬಹಳಷ್ಟು ಜನ ಫ್ರಾಡ್ಗಳಿರ್ತಾರೆ. ಅವ್ರೇನು ಮಾಡ್ತಾರೆ, ಇಲ್ಲಿರುವ ಬ್ಯೂಟಿಫುಲ್ ಆಗಿರುವ ಹುಡುಗಿಯರ ಫೋಟೋಗಳನ್ನು ಲೀಕ್ ಮಾಡ್ತಾರೆ. ಇಲ್ಲಿ ಪ್ರೈವೇಸಿಗೇನು ಗ್ಯಾರಂಟಿ ಇಲ್ಲ. ನೀವಲ್ಲಿ ಏನೇನು ಬಯೋಡಾಟಾ ಅಪ್ಲೋಡ್ ಮಾಡಿರ್ತೀರಾ, ನಿಮ್ಮ ಫೈನಾನ್ಷಿಯಲ್ ಡೀಟೇಲ್ಸು, ಪರ್ಸ್ನಲ್ ಡೀಟೇಲ್ಸು, ನಿಮ್ಮ ಫೋಟೋಗಳನ್ನು ಅಪ್ಲೋಡ್ ಮಾಡಿರ್ತೀರಲ್ಲ ಅವೆಲ್ಲವೂ ಕೂಡ ಸೇಫ್ ಅಲ್ಲ. ಅಲ್ಲಿಂದ ಹ್ಯಾಕರ್ಗಳು ಕೂಡ ತೊಗೊಂಡು ಹೋಗ್ತಾರೆ. ಈ ರೀತಿಯಾದ ಫ್ರಾಡ್ಗಳು ಕೂಡ ಫೋಟೋಗಳನ್ನು ತೆಗೆದುಕೊಂಡ್ಬಿಟ್ಟು ಹೆಂಗೆ ಬೇಕೋ ಹಂಗೆ ಮಿಸ್ಯೂಸ್ ಮಾಡ್ತಾರೆ. ಅಲ್ಲಿ ಕೆಲವೊಂದಿಷ್ಟು ಟೈಮ್ ಪಾಸ್ ಫ್ರಾಡ್ಸ್ಟರ್ಗಳು ಏನು ಮಾಡ್ತಾರಪ್ಪ ಅಂತಂದರೆ ಹುಡುಗಿಯರಿಗೆ ಮೆಸೇಜ್ ಮಾಡ್ತಾರೆ, ಅವರ ಎಮೋಷನ್ಸ್ಗಳೊಂದಿಗೆ ಆಟ ಆಡ್ತಾರೆ, ಅವರನ್ನು ಪ್ರೀತಿ ಪ್ರೇಮದ ಬಲೆಯಲ್ಲಿ ಬೀಳಿಸ್ತಾರೆ. ಅದಾದ ನಂತರ ಅವರ ಕಡೆಯಿಂದ ನ್ಯೂಡ್ ಪಿಕ್ಸ್ಗಳನ್ನು ತೊಗೊತಾರೆ, ವಿಡಿಯೋ ಕಾಲ್ ಮಾಡಿ ಅವರ ಹಾಟ್ ಫೋಟೋಸ್ಗಳನ್ನ, ವಿಡಿಯೋಗಳನ್ನು ಕೂಡ ಸೆರೆ ಹಿಡಿತಾರೆ. ಅದಾದ ನಂತರ ಅವರನ್ನು ಬ್ಲ್ಯಾಕ್ಮೇಲ್ ಮಾಡ್ತಾರೆ. ಬ್ಲ್ಯಾಕ್ಮೇಲ್ ಮಾಡಿಕೊಂಡು ಸೆಕ್ಸುವಲಿ ಆದರೂ ಮಿಸ್ಯೂಸ್ ಮಾಡ್ಕೊತಾರೆ, ಇಲ್ಲಪ್ಪ ಅಂತಂದರೆ ಫೈನಾನ್ಷಿಯಲಿ ಎಕ್ಸ್ಟಾರ್ಟ್ ಮಾಡ್ತಾರೆ, ದುಡ್ಡನ್ನು ಕೊಡು ಅಂತೇಳಿ ದುಡ್ಡನ್ನು ಕೇಳ್ತಾರೆ. ಮತ್ತು ಈ ಎಲ್ಲ ಇಮೇಜ್ಗಳನ್ನು ಹೋಗಿ ಪೋರ್ನ್ ಸೈಟ್ಸ್ಗಳಲ್ಲಿ ಕೂಡ ಅಪ್ಲೋಡ್ ಮಾಡ್ತಾರೆ. ಸೊ ಈ ರೀತಿಯಾದ ಸೆಕ್ಸುವಲ್ ಸ್ಕ್ಯಾಮ್ಗಳು ಕೂಡ ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಲ್ಲಿ ಕಾಮನ್ ಆಗಿಬಿಟ್ಟಿವೆ. ನಮ್ಮ ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಕಂಪ್ಲೀಟಾಗಿ ಸತ್ತೋಗ್ಬಿಟ್ಟಿದೆ. ಪೊಲೀಸರು ಕೆಲಸ ಮಾಡಲ್ಲ, ಸೈಬರ್ ಕ್ರೈಮ್ನವರು ಕೂಡ ಸರಿಯಾಗಿ ಕೆಲಸ ಮಾಡಲ್ಲ, ಕೋರ್ಟಿಗೆ ಹೋದರೂ ಕೂಡ ಅಲ್ಲಿ ಕೂಡ ನ್ಯಾಯ ಸಿಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸೊ ಹೀಗಾಗಿ ಈ ಫ್ರಾಡ್ ಮಾಡುವವರು ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಲ್ಲಿ ಜಾಸ್ತಿ ಜನ ಇದ್ದಾರೆ. ಭಾಳಷ್ಟು ಹುಡುಗಿಯರ ಲೈಫು ಇಲ್ಲಿಂದ ಹಾಳಾಗಿದೆ. ರೀಸನ್ ನಂಬರ್ 6, ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳನ್ನು ಬಳಸೋದ್ರಿಂದ ನಿಮ್ಮ ಮೆಂಟಲ್ ಹೆಲ್ತ್ ಹಾಳಾಗುತ್ತೆ. ನೀವು ಬೇಗನೆ ಹುಡುಗ ಸಿಗಲಿ ಹುಡುಗಿ ಸಿಗಲಿ ಅಂಥೇಳಿ ನಿಮ್ಮ ಬಯೋಡಾಟಾವನ್ನು ಅಲ್ಲಿ ಅಪ್ಲೋಡ್ ಮಾಡ್ತೀರಾ, ಪ್ರೊಫೈಲನ್ನು ಕ್ರಿಯೇಟ್ ಮಾಡ್ತೀರಾ. ಅದಾದ ನಂತರ ಅಲ್ಲಿ ಏನಾಗತ್ತಪ್ಪ ಅಂತಂದರೆ ಹುಡುಗರನ್ನು ಅವರ ಸ್ಯಾಲ್ರಿ ಆಧಾರದ ಮೇಲೆ, ಇನ್ಕಮ್ನ ಆಧಾರದ ಮೇಲೆ, ಪ್ರಾಪರ್ಟಿಯ ಆಧಾರದ ಮೇಲೆ ಬ್ಯಾಡ್ಲಿ ಜಡ್ಜ್ ಮಾಡ್ತಾರೆ ಜನ. ಅಲ್ಲಿ ಸಂತೆ ಇದ್ದಂಗೆ, ದನಗಳ ಸಂತೆನೇ ಅದು. ಅಲ್ಲಿ ಹುಡುಗನ ಸ್ಯಾಲ್ರಿ ಎಷ್ಟಿದೆ, ಪ್ರಾಪರ್ಟಿ ಎಷ್ಟಿದೆ ಅನ್ನೋದರ ಮೇಲೆ ಜಡ್ಜ್ ಮಾಡ್ತಾರೆ, ನಿಮ್ಮನ್ನು ಬ್ಯಾಡ್ಲಿ ಜಡ್ಜ್ ಮಾಡ್ತಾರೆ. ಇದರಿಂದ ನಿಮ್ಮ ಮೆಂಟಲ್ ಹ್ಯಾಪಿನೆಸ್ ಹಾಳಾಗುತ್ತೆ. ಇನ್ನು ಹುಡುಗಿಯರನ್ನು ಅವರ ಬ್ಯೂಟಿಯ ಆಧಾರದ ಮೇಲೆ, ಬಾಡಿಯ ಆಧಾರದ ಮೇಲೆ, ಬಾಡಿ ಕಲರ್ನ ಆಧಾರದ ಮೇಲೆ, ಹಾಟ್ನೆಸ್ಸು ಸೆಕ್ಸಿನೆಸ್ನ ಆಧಾರದ ಮೇಲೆ ಬ್ಯಾಡ್ಲಿ ಜಡ್ಜ್ ಮಾಡ್ತಾರೆ. ವೇಶ್ಯ ಬಜಾರ್ನಲ್ಲಿ ವೇಶ್ಯರನ್ನು ಸೆಲೆಕ್ಟ್ ಮಾಡಿದಂಗೆ ಹುಡುಗಿಯರನ್ನು ಸೆಲೆಕ್ಟ್ ಮಾಡುವ ಮೆಂಟಾಲಿಟಿಗಳಿದ್ದಾರೆ. ಹುಡುಗರನ್ನು ಕೂಡ ATM ಮಷನ್ ಥರ ಸೆಲೆಕ್ಟ್ ಮಾಡ್ತಾರೆ. ಇದಕ್ಕಿಂತಲೂ ಕೆಟ್ಟದಾಗಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ತಲೆ ಇದೆ, ನಿಮಗೂ ಕೂಡ ಬ್ರೈನ್ ಇದೆ, ಅದನ್ನು ಬಳಸಿ ಮತ್ತು ಸ್ವಲ್ಪ ಯೋಚನೆ ಮಾಡಿ, ನಿಮಗೂ ಕೂಡ ಅರ್ಥ ಆಗತ್ತೆ. ಅಲ್ಲಿ ನಿಮ್ಮನ್ನು ಬ್ಯಾಡ್ಲಿ ಜಡ್ಜ್ ಮಾಡ್ತಾರೆ ಮತ್ತು ನಿಮ್ಮನ್ನು ಗೋಸ್ಟಿಂಗ್ ಮಾಡ್ತಾರೆ. ಪದೇ ಪದೇ ರಿಜೆಕ್ಷನ್ಗಳು ಕೂಡ ನಿಮಗೆ ಸಿಗ್ತವೆ. ಯಾಕಂತಂದರೆ ಅಲ್ಲಿ ಏನು ನಡೀತಾ ಇದೆ, ಬ್ಯೂಟಿ ಪ್ರಾಪರ್ಟಿ ಬಿಸ್ನೆಸ್ಸೇ ನಡೀತಾ ಇದೆ, ಮ್ಯಾಚ್ ಫಿಕ್ಸಿಂಗ್ ನಡೀತಾ ಇದೆ, ಮ್ಯಾಚ್ ಮೇಕಿಂಗ್ ಆಗ್ತಾ ಇಲ್ಲ, ಲವ್ ಬಾಂಡಿಂಗು, ಕಂಪ್ಯಾಟಿಬಿಲಿಟಿ ಟೆಸ್ಟ್ ಆಗ್ತಾ ಇಲ್ಲ, ಬರೀ ಅಲ್ಲಿ ಬಿಸ್ನೆಸ್ ಆಗ್ತಾ ಇದೆ, ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ.
ಸೊ ಈ ರೀತಿ ಆಗೋದ್ರಿಂದ ನಿಮಗೆ ಗೋಸ್ಟಿಂಗ್ ಆಗತ್ತೆ, ಹೆರಾಸ್ಮೆಂಟ್ ಆಗತ್ತೆ, ರಿಜೆಕ್ಷನ್ಗಳು ಬರ್ತವೆ. ಇದರಿಂದ ನಿಮ್ಮ ಮೆಂಟಲ್ ಹ್ಯಾಪಿನೆಸ್ ಹಾಳಾಗತ್ತೆ, ನಿಮಗೆ ಅನ್ನೆಸೆಸರಿ ಟಾರ್ಚರ್ ಆಗತ್ತೆ, ನಿಮಗೆ ಅನ್ನೆಸೆಸರಿ ಟೆನ್ಷನ್ ಆಗತ್ತೆ. ಬಹಳಷ್ಟು ಜನ ಅಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ನಿಮ್ಮನ್ನ ಆಪ್ಷನ್ ಲಿಸ್ಟಲ್ಲಿ ಇಡ್ತಾರೆ, ಮತ್ತು ನಿಮಗಿಂತಲೂ ಬೆಟರ್ ಆಗಿರುವ ಮತ್ತೊಂದು ಬಕ್ರ ಇದೇನಾ ಅಂತೇಳಿ ಹುಡುಕ್ತಾ ಕೂಡ್ತಾರೆ. 3 ತಿಂಗಳಾಗತ್ತೆ, 6 ತಿಂಗಳಾಗತ್ತೆ, ವರ್ಷ ಆಗತ್ತೆ, 2 ವರ್ಷ ಆಗತ್ತೆ, ಹಿಂಗೆ ಹೋಗುತ್ತೆ. ನಿಮ್ಮ ಯೌವನ, ನಿಮ್ಮ ಲೈಫು ಹಾಳಾಗತ್ತೆ. ಕಾಯೋದ್ರಲ್ಲೇ ನಿಮ್ಮ ಲೈಫ್ ಹಾಳಾಗತ್ತೆ, ಅನ್ನೆಸೆಸರಿ ಕಿರಿಕಿರಿ ಆಗತ್ತೆ, ಟೆನ್ಷನ್ ಆಗತ್ತೆ ನಿಮಗೆ. ಒಟ್ಟಿನಲ್ಲಿ ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಿಂದ ನಿಮ್ಮ ಮಾನಸಿಕ ನೆಮ್ಮದಿ ಸರ್ವನಾಶ ಆಗೇ ಆಗತ್ತೆ. ರೀಸನ್ ನಂಬರ್ 7, ಮ್ಯಾಕ್ಸಿಮಮ್ ಕೇಸಸ್ಗಳಲ್ಲಿ ನೀವು ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಿಂದಾಗಿಯೇ ಫೋರ್ಸ್ಡ್ ಮ್ಯಾರೇಜ್ಗೆ ಒಳಗಾಗ್ತೀರಾ ಮತ್ತು ಡೈವೋರ್ಸ್ಗೂ ಕೂಡ ತುತ್ತಾಗ್ತೀರಾ. ನಿಮ್ಮ ಮೇಲೆ ನಿಮ್ಮ ಫ್ಯಾಮಿಲಿ ಪ್ರೆಷರ್ ಇರುತ್ತೆ, ರಿಲೇಟಿವ್ಸ್ಗಳ ಪ್ರೆಷರ್ ಇರುತ್ತೆ, ಈ ಸಮಾಜದ ಪ್ರೆಷರ್ ಕೂಡ ಇರುತ್ತೆ. ಅಯ್ಯೋ ನೀನು ವಯಸ್ಸಾಗ್ತಾ ಇದೆ, ಏಜ್ ಬಾರ್ ಆಗ್ತಾ ಇದೆ, ಇನ್ನೂ ಮದುವೆ ಆಗಿಲ್ಲ ಅಂತೇಳಿ ಎಲ್ಲರೂ ಕೂಡ ನಿಮ್ಮ ಮೇಲೆ ಪ್ರೆಷರನ್ನು ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಂತೂ ನಿಮಗೆ ಕಂಟಿನ್ಯೂಸ್ ಆಗಿ ಗೋಸ್ಟಿಂಗ್ ಆಗ್ತಾ ಇರುತ್ತೆ, ರಿಜೆಕ್ಷನ್ಗಳು ಕೂಡ ಬರ್ತಾ ಇರ್ತವೆ, ಬ್ಯಾಡ್ಲಿ ನಿಮ್ಮನ್ನು ಜಡ್ಜ್ ಮಾಡ್ತಾ ಇರ್ತಾರೆ. ಸೊ ಇದರಿಂದ ನೀವು ಇರಿಟೇಟ್ ಆಗಿರ್ತೀರ. ಸೊ ನಿಮ್ಮ ಮನೆಯವರೇ ಇಲ್ಲಿ ಜಾಸ್ತಿ ಮ್ಯಾಟ್ರಿಮೋನಿಯಲ್ ಡಿಸಿಷನ್ಗಳನ್ನು ತೆಗೆದುಕೊಳ್ತಾ ಇರ್ತಾರೆ. ಅಂದರೆ ನಿಮ್ಮ ಪ್ರೊಫೈಲನ್ನು ನಿಮ್ಮ ಮನೆಯವರೇ ಮ್ಯಾಕ್ಸಿಮಮ್ ಕೇಸ್ಗಳಲ್ಲಿ ಕ್ರಿಯೇಟ್ ಮಾಡಿರ್ತಾರೆ. ಸೊ ಅವ್ರದ್ದಂತೂ ಗೊತ್ತಿದೆ, ಅವರು ಬ್ಯೂಟಿ ಪ್ರಾಪರ್ಟಿ ಬಿಸ್ನೆಸ್ಸೇ ಮಾಡೋರು, ನಿಮ್ಮ ಭವಿಷ್ಯದ ಬಗ್ಗೆ ಅವ್ರಿಗೇನು ಅಷ್ಟೇನು ಕಾಳಜಿ ಇಲ್ಲ. ಒಟ್ಟಿನಲ್ಲಿ ನಿಮ್ಮನ್ನು ಮದುವೆ ಮಾಡಿ ತೊಲಗಿಸೋದಿದೆ, ನೀವು ಅವರಿಗೆ ಭಾರ ಆಗಿದ್ದೀರಾ. ಯಾರೂ ಕೂಡ ನಿಮ್ಮ ಲೈಫಿನ ಸೇಫ್ಟಿಯನ್ನು, ನಿಮ್ಮ ಖುಷಿಯನ್ನು ಅಲ್ಲಿ ಕೇರ್ ಮಾಡಲ್ಲ. ಸೊ ಈ ರೀತಿಯಾಗಿ ನೀವೇನು ಮಾಡ್ತೀರಪ್ಪ ಅಂತಂದರೆ, ನನಗೆ ಏಜ್ ಬಾರ್ ಆಗ್ತಾ ಇದೆ, ಯಾರೂ ಹೆಣ್ಣು ಕೊಡ್ತಾ ಇಲ್ಲ, ಗಂಡು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸಿಕ್ಕವರನ್ನೇ ಫ್ರೆಷರ್ನಲ್ಲಿ ಫೋರ್ಸ್ಡ್ ಮ್ಯಾರೇಜ್ ಆಗಿಬಿಡ್ತೀರಾ. ಮುಂದೆ ಕಂಪ್ಯಾಟಿಬಿಲಿಟಿ ಇಶ್ಯೂ ಬರುತ್ತೆ. ಸೊ ಅವರ ಹುಳುಕುಗಳೆಲ್ಲವೂ ಕೂಡ ನಿಮಗೆ ಗೊತ್ತಾಗೋಕ್ಕೆ ಶುರು ಆಗುತ್ತೆ. ಅವ್ರು ಏನೇನು ಸುಳ್ಳು ಹೇಳಿರ್ತಾರೆ ಅನ್ನೋದು ನಿಮಗೆ ಮದುವೆ ಆದಮೇಲೆ ಗೊತ್ತಾಗುತ್ತೆ, ಅವರ ಬಣ್ಣ ಬಯಲಾಗುತ್ತೆ. ಆವಾಗ ನೀವು ಡೈವರ್ಸ್ ತೊಗೊತೀರಾ ಮತ್ತು ಬೇರೆ ಆಗ್ತೀರಾ. ಸೊ ಈ ರೀತಿ ನೀವು ಫೋರ್ಸ್ಡ್ ಮ್ಯಾರೇಜ್ ಆಗ್ತೀರಾ. ಅದಾದ ನಂತರ ಫೋರ್ಸ್ ಡೈವೋರ್ಸನ್ನು ಪಡೆದುಕೊಂಡು ನಿಮ್ಮ ಲೈಫನ್ನು ನೀವೇ ಖರಾಬ್ ಮಾಡ್ಕೊತೀರಾ, ನಿಮ್ಮ ಕಾಲ ಮೇಲೆ ನೀವೇ ಕಲ್ಲಾಕಿಕೊಳ್ತೀರಾ. ಈ ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಿಂದ ಇಷ್ಟೆಲ್ಲ ರದ್ದಾಂತಗಳು, ಅವಾಂತರಗಳು ನಿಮ್ಮೊಂದಿಗೆ ಆಗ್ತವೆ. ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ನಿಮ್ಮ ಲೈಫ್ ಖರಾಬ್ ಆಗುತ್ತೆ, ನಿಮ್ಮ ಟೈಮು, ದುಡ್ಡು ಆಲ್ಮೋಸ್ಟ್ ಆಲ್ ಕೇಸಸ್ಗಳಲ್ಲಿ ವೇಸ್ಟ್ ಆಗುತ್ತೆ. ಅದಕ್ಕಾಗಿ ನಾನು ನಿಮಗೆ ಈ ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಿಂದ ದೂರ ಇರೋಕ್ಕೆ ಹೇಳ್ತಾ ಇರುವೆ. ನಾನು ಕೂಡ ಭಾರತದ ಒಂದು ರೈಸಿಂಗ್ ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ CMO ಆಗಿ ವರ್ಕ್ ಮಾಡ್ತಾ ಇರುವೆ. ನನಗೆ ಗೊತ್ತು ಏನಾಗ್ತಾ ಇದೆ ಅಂಥೇಳಿ. ಬಟ್ ನಾನು ಅಲ್ಲಿ ಮ್ಯಾಕ್ಸಿಮಮ್ ಪ್ರಯತ್ನವನ್ನು ಮಾಡ್ತಾ ಇರುವೆ ಇದನ್ನೆಲ್ಲವನ್ನು ತಡೆಯೋಕ್ಕೆ. ಬಟ್ ಎಲ್ಲ ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳವರು ಇದನ್ನು ತಡೆಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಸೊ ನಾನಂತೂ ಬಿಸ್ನೆಸ್ ಮ್ಯಾನ್ ಆಗಿರುವೆ, ನಾನಂತೂ ದುಡ್ಡನ್ನು ಗಳಿಸೋಕೆ ನಿಂತಿರುವೆ. ಸೊ ಇದನ್ನು ಮುಚ್ಚಿಟ್ಬಿಟ್ಟು ಕೂಡ ನಾನು ದುಡ್ಡನ್ನು ಗಳಿಸ್ಬೋದು. ಬಟ್ ನಿಮ್ಮ ಲೈಫ್ ಹಾಳಾಗಬಾರ್ದು ಅಂಥೇಳಿ ನಾನು ಇದನ್ನು ಹೇಳ್ತಾ ಇರುವೆ. ನನ್ನ ಜೆನ್ಯೂನ್ ಫಾಲೋವರ್ಸ್ಗಳಿಗೆ ನನ್ನಿಂದ ಯಾವುದೇ ರೀತಿಯಲ್ಲಿ ಮೋಸ ಆಗದೆ ಇರುವಂತೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿಯಾಗಿದೆ. ಅದಕ್ಕಾಗಿ ನಿಮಗೆ ಹರ್ಟ್ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ನಾನು ರಿಯಾಲಿಟಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇರುವೆ. ಈ ದರಿದ್ರ ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳನ್ನು ಬಿಡಿ, ಆರ್ಗ್ಯಾನಿಕ್ ಆಗಿ ಲೈಫ್ ಪಾರ್ಟ್ನರ್ನ ಹುಡುಕುವ ಪ್ರಯತ್ನ ಮಾಡಿ. ಹಾನೆಸ್ಟ್ ಆಗಿರುವ ಕನೆಕ್ಷನ್ಗಳು ನಿಮಗೆ ಎಲ್ಲೆಲ್ಲಿವೆ ಅಲ್ಲ ಅಲ್ಲಿ ಮಾತ್ರ ನಿಮ್ಮ ಬಯೋಡಾಟಾವನ್ನು ಪರ್ಸ್ನಲಿ ಶೇರ್ ಮಾಡಿ. ಮತ್ತು ನಿಮಗೆ ಫ್ರೆಂಡ್ ಸರ್ಕಲ್ನಲ್ಲಿ, ರಿಲೇಟಿವ್ಸ್ಗಳ ಸರ್ಕಲ್ನಲ್ಲಿ ಮತ್ತು ವೆಲ್ ವಿಷರ್ಗಳ ಸರ್ಕಲ್ನಲ್ಲಿ ನಿಮ್ಮೂರಲ್ಲಿ ಅಟ್ಲೀಸ್ಟ್ ನಿಮ್ಮ ಏರಿಯಾದ 50 ಕಿಲೋಮೀಟರ್ ರೇಡಿಯಸಲ್ಲೇ ನೀವು ಲೈಫ್ ಪಾರ್ಟ್ನರನ್ನು ಹುಡುಕುವ ಪ್ರಯತ್ನ ಮಾಡಿ. ನೀವು ಯಾರನ್ನು ಹುಡುಕಾಡಿರ್ತೀರಲ್ಲ ಅವರ ಬಗ್ಗೆ ನಿಮಗೆ ಯಾರಾದರೂ ಒಬ್ಬರು ಬಂದು ಡೀಟೇಲ್ಸ್ ಹೇಳ್ತಾರೆ, ನಿಮ್ಮ ಲೈಫ್ ಸೇವ್ ಆಗುತ್ತೆ. ಬಟ್ ನೀವು ಪುಣೆಯಲ್ಲಿ ಕುತ್ಕೊಂಡ್ಬಿಟ್ಟು ಬೆಂಗಳೂರಲ್ಲಿರುವ ಹುಡುಗಿಯನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಮಧ್ಯ 800 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆಯಪ್ಪ. ಸೊ ನಿಮ್ಮ ಲೈಫ್ ಹಳ್ಳ ಹಿಡಿಯುತ್ತೆ. ಅಲ್ಲೆಲ್ಲ ದೊಡ್ಡದಾಗಿ ಹಾಕಿರ್ತಾರೆ, ಅಂಥ ಜಾಬ್ ಇದೆ, ಅಷ್ಟು ಸ್ಯಾಲ್ರಿ ಬರುತ್ತೆ, ಇಷ್ಟು ಎಕರೆ ಜಮೀನಿದೆ, ಅದಿದೆ ಇದಿದೆ, ಹುಡುಗಿ ತುಂಬಾ ಸತಿ ಸಾವಿತ್ರಿ ಇದ್ದಾಳೆ ಅಂತೆಲ್ಲ ಹಾಕಿರ್ತಾಳೆ. ಬಟ್ ನಿಮಗೇನು ಗೊತ್ತವಳು ಪುಣೆಯಲ್ಲಿ ಏನು ಮಾಡ್ತಾ ಇದ್ದಾಳೆ, ಆತ ಬೆಂಗಳೂರಲ್ಲಿ ಏನು ಆತ ಹಗರಣ ಮಾಡ್ತಾ ಇದ್ದಾನೆ, ನಿಮಗೇನು ಬದನೆಕಾಯಿ ಗೊತ್ತಾಗುತ್ತೆ. ಸೊ ಮ್ಯಾಕ್ಸಿಮಮ್ ಕೇಸಸ್ಗಳಲ್ಲಿ ನೀವು ಮೋಸ ಹೋಗ್ತೀರಾ. ಅದಕ್ಕಾಗಿ ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡೋಕ್ಕೆ ಹೋಗಬೇಡಿ. ಕ್ರಿಯೇಟ್ ಮಾಡಿದರೂ ಕೂಡ ಡಿಲೀಟ್ ಮಾಡಿ. ಸೊ ಇದು ನನ್ನ ಹಾನೆಸ್ಟ್ ಪರ್ಸ್ನಲ್ ಅಡ್ವೈಸ್ ಆಗಿದೆ, ಆ್ಯಸ್ ಅ ಫ್ರೆಂಡ್ ಆಗಿ, ಆ್ಯಸ್ ಅ ವೆಲ್ ವಿಷರ್ ಆಗಿ. ಸೊ ಟಾಯ್ಲೆಟಿಗೆ ಕುಂತಾಗ ಗಜರಿಕಾಯನ್ನು ತಿನ್ನಬೇಡಿ ಅಂತ ಹೇಳೋದು ಮೆಂಟರ್ ಆಗಿ ನನ್ನ ಕರ್ತವ್ಯ. ಇನ್ನು ನೀವು ಅದ್ರ ಜೊತೆಗೆ ಹಚ್ಕೊಂಡು ತಿಂತೀನಿ ಅಂತಂದರೆ ಯಾರು ಏನು ಮಾಡೋಕ್ಕಾಗತ್ತೆ, ಹೊಡೀರಿ, ನಿಮ್ಮ ಲೈಫು ನಿಮ್ಮ ಇಷ್ಟ. ನನ್ನ ಕಡೆಯಿಂದ ಎಲ್ಲದಕ್ಕೂ ಕೂಡ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಬಾಯ್.